ನಮಸ್ಕಾರ. ಈ ರಾಶಿ ನಕ್ಷತ್ರದವರ ಹತ್ತಿರ ಸದಾ ದುಡ್ಡು ಇದ್ದೇ ಇರುತ್ತೆ, ಖಾಲಿನೇ ಆಗಲ್ಲ. ಸಪೋಸ್ ಖಾಲಿ ಆಯಿತು ಅಂತಂದರೆ ಖಂಡಿತವಾಗ್ಲೂ ತಕ್ಷಣ ಇವರಿಗೆ ದುಡ್ಡಿನ ಅನುಕೂಲಗಳು ಆಗೇ ಆಗ್ಬಿಡುತ್ತೆ. ನಿಜವಾಗ್ಲೂ ಅಷ್ಟೇ, ಗ್ಯಾರಂಟಿ. ಯಾವ್ಯಾವ ರಾಶಿ ನಕ್ಷತ್ರದ ಗಂಡು ಮಕ್ಕಳು ಹೆಣ್ಮಕ್ಳು ಗೊತ್ತಾ? ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ರಿ, ಈ ಮೇಷರಾಶಿ ಭರಣಿ ನಕ್ಷತ್ರ, ಈ ವೃಷಭ ರಾಶಿ ರೋಹಿಣಿ ನಕ್ಷತ್ರ, ಈ ವೃಷಭ ರಾಶಿ ಕೃತಿಕಾ ನಕ್ಷತ್ರ, ಈ ಮಿಥುನ ರಾಶಿ ಆರಿದ್ರ, ಮಿಥುನ ರಾಶಿ ಪುನರ್ವಸು ನಕ್ಷತ್ರ, ಕಟಕ ರಾಶಿ ಪುನರ್ವಸು, ಕಟಕ ರಾಶಿ ಪುಷ್ಯ ನಕ್ಷತ್ರ, ಸಿಂಹ ರಾಶಿ ಮಗ ನಕ್ಷತ್ರ, ಈ ಕನ್ಯಾ ರಾಶಿ ಉತ್ತರ ನಕ್ಷತ್ರ, ಕನ್ಯಾ ರಾಶಿ ಹಸ್ತ ನಕ್ಷತ್ರ, ತುಲಾ ರಾಶಿ ಸ್ವಾತಿ, ತುಲಾ ರಾಶಿ ವಿಶಾಖ ನಕ್ಷತ್ರ, ವೃಶ್ಚಿಕ ರಾಶಿ ಅನುರಾಧ, ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ, ಧನಸ್ಸು ರಾಶಿ ಪೂರ್ವಾಷಾಢ, ಮತ್ತು ಮಕರ ರಾಶಿ ಶ್ರವಣ, ಮಕರ ರಾಶಿ ಉತ್ತರಾಷಾಢ, ಕುಂಭರಾಶಿ ಶತಭಿಷ, ಕುಂಭರಾಶಿ ಪೂರ್ವಭಾದ್ರ, ಮೀನರಾಶಿ ಪೂರ್ವಭಾದ್ರ ನಕ್ಷತ್ರದವರ ಹತ್ತಿರ ಖಂಡಿತವಾಗ್ಲೂ ಸದಾ ದುಡ್ಡು ಇದ್ದೇ ಇರುತ್ತೆ. ಇವರಿಗೆ ದುಡ್ಡು ಖಾಲಿ ಆಯಿತು ಅಂತಂದರೆ ಖಂಡಿತವಾಗ್ಲೂ ಇಮ್ಮಿಡಿಯೇಟಾಗಿ ಯಾವುದೋ ಮುಖಾಂತರ ಇವರಿಗೆ ದುಡ್ಡುಗಳಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅರ್ಥ ಆಯ್ತಾ? ಇಲ್ಲಿ ಮತ್ತೆ ಮನುಷ್ಯನ ಹತ್ರ ಸದಾ ಜೀವನ ಪರ್ಯಂತ ದುಡ್ಡು ಇರಲೇಬೇಕಪ್ಪ ಅಂದರೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಅರ್ಥ ಆಯ್ತಾ? ಇನ್ನು ಜಾತಕ ಅಂತ ಬೇರೆ ಇರುತ್ತೆ. ಜಾತಕದಲ್ಲಿ ಲಗ್ನಗಳು, ನೀವು ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ, ಯಾವುದೇ ಗ್ರಹದ ದಶಾಭುಕ್ತಿ ನಡೀತಿರಲಿ, ದಶಾಭುಕ್ತಿಗಳಲ್ಲಿ 2ನೇ ಮನೆ, 6ನೇ ಮನೆ, 7ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ, ಜೊತೆಗೆ 4ನೇ ಮನೆ ಬಂದರೆ ಸಿಕ್ಕಾಬಟ್ಟೆ ದುಡ್ಡು, ಹಣ, ಆಸ್ತಿ, ಅಂತಸ್ತು, ಬಂಗಾರ, ಒಡವೆ, ಕಾರು, ಅಪಾರ್ಟ್ಮೆಂಟು, ಭೂಮಿ, ಲ್ಯಾಂಡು, ಜಮೀನು ಎಲ್ಲ ಮಾಡ್ಕೊಂತೀರ. ನೀವು ಕೆಲಸ ಮಾಡುವ ಉದ್ಯೋಗದಿಂದ, ನಿಮ್ಮ ಕೆಲಸ ಮಾಡುವ ವ್ಯಾಪಾರದಿಂದ, ಕೃಷಿಯಿಂದ, ರಾಜಕೀಯದಿಂದ, ಚಲನಚಿತ್ರ ರಂಗದಿಂದ, ಅದೇ ಏನಾದರೂ ದಶಾಭುಕ್ತಿಗಳಲ್ಲಿ 1ನೇ ಮನೆ, 3ನೇ ಮನೆ, 5ನೇ ಮನೆ, 8ನೇ ಮನೆ, 12ನೇ ಮನೆ, ಇದ್ರ ಜೊತೆಗೆ 6ನೇ ಮನೆ ಸೇರ್ಕಂತು ಅಂದರೆ ಹಣಕಾಸಿನ ಸಮಸ್ಯೆ, ಸಾಲಬಾಧೆ, ಕೊಟ್ಟಿರೋ ಹಣ ವಾಪಸ್ ಬರಲ್ಲ, ನೀವಿಸ್ಕೊಂಡಿದ್ರೆ ಅವರಿಗೆ ವಾಪಸ್ ಕೊಡೋಕ್ಕಾಗಲ್ಲ. ಅವಾಗ ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳು ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಈ ವಿಚಾರದಲ್ಲಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ದುಡ್ಡಿನ ವಿಚಾರದಲ್ಲಿ ದುಡ್ಡು ಯಾವತ್ತೂ ಖಾಲಿ ಆಗಲ್ಲ. ಸದಾ ದುಡ್ಡಿದ್ದೇ ಇರುತ್ತೆ. ಖಂಡಿತವಾಗ್ಲೂ ದೇವರು ಕೊಟ್ಟೇ ಕೊಟ್ಟಿರ್ತಾನೆ. ಇಲ್ಲಪ್ಪ ನಾವು ಖಾಲಿ ಮಾಡ್ಕೊಂಬಿಟ್ಟಿದ್ವಿ ಅಂದರೆ ದುರಾಸೆ. ಆಸೆ ಬೇಕು, ಆಸೆ. ಕಂಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು, ನೋಡಿದ್ದೆಲ್ಲ ಬೇಕು. ಆಸೆಗಳು ದುರಾಸೆಗಳು ಇದ್ದಾಗ ದುಡ್ಡು ಎಷ್ಟಿದ್ರು ಮನುಷ್ಯನಿಗೆ ಕಡಿಮೆ. ಅರ್ಥ ಆಯ್ತಾ? ಅದಕ್ಕೆ ಜ್ಯೋತಿಷ್ಯ ಕಲ್ತ್ಕೊಂಬಿಡ್ರಿ. ಜ್ಯೋತಿಷ್ಯ ನೀವೇ ಕಲ್ತ್ಕೊಂಬಿಟ್ಟು ನಿಮಗೆ ನೀವೇ ಜ್ಯೋತಿಷಿಗಳಾಗ್ಬಿಡ್ರಿ. ಆವಾಗ ಗೊತ್ತಾಗ್ಬಿಡುತ್ತೆ ದುಡ್ಡು ಯಾವಾಗ ಖಾಲಿ ಆಗುತ್ತೆ, ನಮಗೆ ಅನಾರೋಗ್ಯದ ಸಮಸ್ಯೆ ಯಾವಾಗ ಬರುತ್ತೆ, ಕೊಟ್ಟಿರೋ ಹಣ ಯಾಕೆ ವಾಪಸ್ ಬರ್ತಾ ಇಲ್ಲ, ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ ಯಾಕೆ ಬರ್ತೈತೆ, ಮನೆ ಒಳಗಡೆ ನೆಮ್ಮದಿ ಯಾಕಿಲ್ಲ, ನನಗೆ ಯಾಕೆ ಉದ್ಯೋಗ ಸಿಗ್ತಾ ಇಲ್ಲ, ನನಗೆ ಯಾಕೆ ಮದುವೆ ಆಗ್ತಾ ಇಲ್ಲ, ಮದುವೆ ಆದಮೇಲೆ ಯಾಕೆ ಈ ಸಮಸ್ಯೆಗಳು ಬರ್ತಾ ಇದ್ದಾವೆ, ಹಣಕಾಸಿನ ತಾಪತ್ರಯಗಳು ಯಾಕೆ ಬರ್ತಿದ್ದಾವೆ, ಯಾಕೆ ನನ್ನ ಗಂಡ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾನೆ, ಯಾಕೆ ನನ್ನ ಹೆಂಡತಿ ಅಕ್ರಮ ಸಂಬಂಧ, ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾರೆ ಅನ್ನೋದೆಲ್ಲ ಜ್ಯೋತಿಷ್ಯ ಕಲ್ತ್ಕೊಂಬಿಡ್ರಿ. ಯೂನಿವರ್ಸಿಟಿಗಳಲ್ಲಿ ಕಲಿಸ್ತಾರೆ. ಕಲ್ತ್ಕೊಳ್ರಿ. ಒಳ್ಳೊಳ್ಳೆ ಕಡೆ ಜ್ಯೋತಿಷ್ಯ ಹೇಳ್ಕೊಡೋರು ತುಂಬ ಜನ ಇದ್ದಾರೆ. ಕಲ್ತ್ಕೊಂಬಿಡ್ರಿ. ಕಲ್ತ್ಕೊಂಡು ನಿಮಗೆ ನೀವೇ ಜ್ಯೋತಿಷ್ಯಗಳಾಗ್ರಿ, ನಿಮಗೆ ನೀವೇ ದೇವರಾಗ್ರಿ, ನಿಮಗೆ ನೀವೇ ಡಾಕ್ಟರ್ಸ್ಗಳಾಗ್ರಿ.
ಆವಾಗ ಗೊತ್ತಾಗ್ಬಿಡುತ್ತೆ, ನನಗೆ ಯಾಕೆ ಹಣಕಾಸಿನ ಸಮಸ್ಯೆ ಬರ್ತೈತೆ, ನನಗೆ ಯಾಕೆ ಸಾಲಬಾಧೆಗಳು ಬರ್ತೈತೆ ಅಲ್ವಾ. ಈ ರೀತಿ ಮಾಡ್ಕೊಂಬಿಟ್ರೆ ಬೆಸ್ಟಪ್ಪ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.